ಪ್ರಚಾರದ ಗೀಳಿದ್ದಾಗ ಇದಾಯಿತು ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿಗೆ ನಾಲ್ಗೆನಲ್ಲಿ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ರೀ. ನಾಲ್ಗೆನಲ್ಲಿ ಅವ್ರಿಗೇನು ಇದಿಲ್ಲ. ರಾತ್ರಿ ಒಂದು ಹೇಳ್ತಾರೆ, ಬೆಳಗ್ಗೆ ಒಂದು ಹೇಳ್ತಾರೆ. ಆ ಅಪ್ಪನಿಗೆ ಏನಿದೆ ನೈತಿಕತೆ? ಏನಿದೆ? ಏನು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮಾತಾಡೋದಕ್ಕೆ ನೈತಿಕತೆ ಏನಿದೆ? ನೈತಿಕತೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ವಿಚಾರವನ್ನ ಮಾತನಾಡತಕ್ಕಂಥದ್ದು ಅಸಂಬದ್ಧ. ಮೊದಲು ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಲಿ, ಅವ್ರು ಮಾಡಿರುವ ಅನಾಹುತಗಳಿಗೆ ಮೊದಲು ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಲಿ, ಆಮೇಲೆ ಉಳಿದವ್ರ ಬಗ್ಗೆ ಮಾತಾಡಿ. ಮೊದಲು ಸಚಿವ ಸಂಪುಟದಿಂದ ಮೋದಿಯವರು ಕೈ ಬಿಡ್ಬೇಕು ಅವ್ರನ್ನ. ಅವರ ನೈತಿಕತೆ ಏನಾರ ಇತ್ತು ಅಂತ ಅಂದ್ರೆ ನೈತಿಕತೆ ಭಾಷಣ ಮಾಡೋರು, ಪ್ರಾಮಾಣಿಕತೆ ಭಾಷಣ ಮಾಡೋರು ಮೊದಲು ರಾಜೀನಾಮೆ ಕೊಟ್ಟು ಆಮೇಲೆ ಉಳಿದು ಮಾತಾಡೋದು. ಸುಮ್ಮನೆ ಏನೋ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಮುಳುಗೋಯ್ತು ಅಂದ್ರು, ಡೆಲ್ಲಿ ಮುಳುಗೋಯ್ತು, ಇವರು ಕೂತ್ಕೊಂಡಿದ್ರು. ಡೆಲ್ಲಿ ಮುಳುಗೋಗಿಲ್ಲ, ಬಾಂಬೆ ಮುಳುಗೋಯ್ತು. ಬೆಳಗೋಯ್ತು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಕಾರಣ, ಯಾರೋ ಸತ್ತೋದ್ರು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಕಾರಣ, ಇನ್ಯಾರ ಮನೇಲಿ ಏನೋ ಆಯ್ತು ಅಂತ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಕಾರಣ. ಈ ರೀತಿಯ ಅಸಂಬದ್ಧವಾದಂಥ ಹೇಳಿಕೆಗಳನ್ನು ಹೇಳೋದ್ರಲ್ಲಿ ಕುಮಾರಸ್ವಾಮಿ ನಿಸಿಂದ್ರು. ಹಾಗಾಗಿ ಅವ್ರ ಬಗ್ಗೆ ಚರ್ಚೆ ಮಾಡೋದು ವೇಸ್ಟು, ನೀವು ಅವ್ರನ್ನ ಪ್ರಮುಖ ನಾಯಕರು ಅಂತ ಕನ್ಸಿಡರ್ ಮಾಡೋದು ವೇಸ್ಟ್. ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಮಂತ್ರಿಗಳ ಕುಟುಂಬಸ್ಥರ ಕಾರ್ಯಕ್ರಮ ಆಗಿರಲಿಲ್ಲ, ಅಭಿಮಾನಿಗಳ ಕಾರ್ಯಕ್ರಮ ಆಗಿರಲಿಲ್ಲ. ಕುಟುಂಬಸ್ಥರಿಗೆ ಏನು ಕೆಲಸ ಇತ್ತು ಸ್ಟೇಜ್ ಮೇಲೆ ಹೋಗುತ್ತೆ? ಬಿಜೆಪಿಯವ್ರು ಬೇರೆ ಕೆಲಸ ಇಲ್ಲ ರೀ. ಬಿಜೆಪಿಯವ್ರು ಮಲಗಿದ್ರು, ಈಗ ಎದ್ದಿದ್ದಾರೆ, ಏನ್ ಮಾಡೋಕ್ಕಾಗುತ್ತೆ? ಬಿಜೆಪಿಯವ್ರು ಹೇಳಿದ್ದನ್ನೆಲ್ಲ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ ನೇರ ಹೊಣೆ, ಅವರೇ ಇಡೀ ಪ್ರಚಾರ ತೆಗೆದುಕೊಂಡ್ರಲ್ಲಿ ಅವರ ಪ್ರಚಾರದ ಗೀಳಿದ್ದಾಗ ಇದಾಯಿತು ಅನ್ನುವಂಥ ಆರೋಪವನ್ನು ಕುಮಾರಸ್ವಾಮಿಗೆ ನಾಲ್ಗೆನಲ್ಲಿ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ರೀ. ನಾಲ್ಗೆನಲ್ಲಿ ಅವ್ರಿಗೇನು ಇದಿಲ್ಲ. ರಾತ್ರಿ ಒಂದು ಹೇಳ್ತಾರೆ, ಬೆಳಗ್ಗೆ ಒಂದು ಹೇಳ್ತಾರೆ. ಆ ಅಪ್ಪನಿಗೆ ಏನಿದೆ ನೈತಿಕತೆ? ಏನಿದೆ? ಏನು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮಾತಾಡೋದಕ್ಕೆ ನೈತಿಕತೆ ಏನಿದೆ? ನೈತಿಕತೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ವಿಚಾರವನ್ನ ಮಾತನಾಡತಕ್ಕಂಥದ್ದು ಅಸಂಬದ್ಧ. ಮೊದಲು ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಲಿ, ಅವ್ರು ಮಾಡಿರುವ ಅನಾಹುತಗಳಿಗೆ ಮೊದಲು ಕುಮಾರಸ್ವಾಮಿ ರಾಜೀನಾಮೆ ಕೊಡ್ಲಿ, ಆಮೇಲೆ ಉಳಿದವ್ರ ಬಗ್ಗೆ ಮಾತಾಡಿ. ಮೊದಲು ಸಚಿವ ಸಂಪುಟದಿಂದ ಮೋದಿಯವರು ಕೈ ಬಿಡ್ಬೇಕು ಅವ್ರನ್ನ. ಅವರ ನೈತಿಕತೆ ಏನಾರ ಇತ್ತು ಅಂತ ಅಂದ್ರೆ ನೈತಿಕತೆ ಭಾಷಣ ಮಾಡೋರು, ಪ್ರಾಮಾಣಿಕತೆ ಭಾಷಣ ಮಾಡೋರು ಮೊದಲು ರಾಜೀನಾಮೆ ಕೊಟ್ಬಿಟ್ಟು ಆಮೇಲೆ ಉಳಿದು ಮಾತಾಡೋದು. ಸುಮ್ಮನೆ ಏನೋ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಮುಳುಗೋಯ್ತು ಅಂದ್ರು, ಡೆಲ್ಲಿ ಮುಳುಗೋಯ್ತು, ಇವರು ಕೂತ್ಕೊಂಡಿದ್ರು. ಡೆಲ್ಲಿ ಮುಳುಗೋಗಿಲ್ಲ, ಬಾಂಬೆ ಮುಳುಗೋಯ್ತು. ಬೆಳಗೋಯ್ತು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಕಾರಣ, ಯಾರೋ ಸತ್ತೋದ್ರು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಕಾರಣ, ಇನ್ಯಾರ ಮನೇಲಿ ಏನೋ ಆಯ್ತು ಅಂತ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಕಾರಣ. ಈ ರೀತಿಯ ಅಸಂಬದ್ಧವಾದಂಥ ಹೇಳಿಕೆಗಳನ್ನು ಹೇಳೋದ್ರಲ್ಲಿ ಕುಮಾರಸ್ವಾಮಿ ನಿಸಿಂದ್ರು. ಹಾಗಾಗಿ ಅವ್ರ ಬಗ್ಗೆ ಚರ್ಚೆ ಮಾಡೋದು ವೇಸ್ಟು, ನೀವು ಅವ್ರನ್ನ ಪ್ರಮುಖ ನಾಯಕರು ಅಂತ ಕನ್ಸಿಡರ್ ಮಾಡೋದು ವೇಸ್ಟ್.